ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಏನು ಅಂದರೆ, ನಾನು ಲಾಸ್ಟ್ ಟೈಮು ಒಂದು ವಿಡಿಯೋ ಮಾಡಿ ಹಾಕಿದ್ದೆ. ಸೊ ಬಿಗ್ ಬಾಸ್ ಆಡಿಷನ್ ಬಿಟ್ಟಿದ್ದಾರೆ ಗೈಸ್, ನೀವೆಲ್ಲ ಹೋಗಿ ಅಪ್ಲೈ ಮಾಡ್ಕೊಳ್ಳಿ ಬೇಗ. ಅದು ಇಲ್ಲ ಅಂದರೆ ರಿಮೂವ್ ಮಾಡಿಬಿಡ್ತಾರೆ, ಕ್ಲೋಸ್ ಆಗಿಬಿಡತ್ತೆ ಅಂತ ಹೇಳಿ ಒಂದು ವಿಡಿಯೋ ಮಾಡಿದ್ದೆ. ಸೊ ಆ ವಿಡಿಯೋಗೆ ತುಂಬ ಜನ ನನಗೆ ಕೇಳಿದರು, ಯಾವ ಥರ ಅಪ್ಲೈ ಮಾಡಬೇಕು, ಎಲ್ಲಿ ಹೋಗಿ ನಾವು ಯಾವ ವೆಬ್ಸೈಟಲ್ಲಿ ಅಪ್ಲೈ ಮಾಡಬೇಕು, ಅದು ಇದು ಅಂತ ತುಂಬ ಜನ ಕೇಳಿದರು. ಸೊ ಅದಕ್ಕೋಸ್ಕರನೇ ನಾನು ಈ ವಿಡಿಯೋ ಸ್ಟಾರ್ಟ್ ಮಾಡಿದ್ದು. ಏನಿಲ್ಲ ಗಾಯ್ಸ್, ಸಿಂಪಲ್. ಏನು ಗೊತ್ತಾ, ಒಂದು ನಿಮಿಷ ಬ್ಯಾಕ್ ಹೋಗ್ತೀನಿ ರೀ. ನಿಮ್ಮ ಫೋನಲ್ಲಿ ಗೂಗಲ್ ಇರುತ್ತಲ್ವ, ಗೂಗಲ್ಗೆ ಹೋಗಿ ಕ್ಲಿಕ್ ಮಾಡಿ. ಅಲ್ಲಿ colorskannada.geostar.com ಅಂತ ಸರ್ಚ್ ಮಾಡಿ. ಸರ್ಚ್ ಮಾಡಿದ್ಮೇಲೆ ನಿಮ್ಗೆ ಈ ಥರ ಪೇಜ್ ಓಪನ್ ಆಗುತ್ತೆ. ಬಿಗ್ ಬಾಸ್ ಕನ್ನಡ ಸೀಸನ್ 13 ಆಡಿಷನ್ ರಿಜಿಸ್ಟ್ರೇಷನ್ ಫಾರ್ಮ್ ಅಂತ ಒಂದು ಬರುತ್ತೆ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಗೈಸ್. ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ಥರ ಪೇಜ್ ಓಪನ್ ಆಗುತ್ತೆ, ಬಿಗ್ ಬಾಸ್ ಆಡಿಷನ್ಸ್ ಅಂತ ಹೇಳ್ಬಿಟ್ಟು ಈ ಥರ ಪೇಜ್ ಒಂದು ಓಪನ್ ಆಗುತ್ತೆ. ಇಲ್ಲಿ ನೀವೇನು ಮಾಡಬೇಕು ಅಂದರೆ ಕಾಂಟ್ಯಾಕ್ಟ್ ನಂಬರ್, ಫಸ್ಟ್ ಕಾಂಟ್ಯಾಕ್ಟ್ ನಂಬರ್ ಕೇಳಿದ್ದಾರೆ. ಇಲ್ಲಿ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಕೊಡಿ. ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ ತಕ್ಷಣ ನಿಮಗೆ ಆ ನಂಬರ್ಗೆ ಒಂದು OTP ಬರುತ್ತೆ. ಆ OTPನ ಇಲ್ಲಿ ಒಂದು ವೆರಿಫೈ OTP ಅಂತ ಬರುತ್ತೆ. ಇಲ್ಲಿ ಯುವರ್ ನಂಬರ್ ಈಸ್ ಸೆಕ್ಯೂರಿಟಿ ಯೂಸ್ಡ್ ಓನ್ಲಿ ಫಾರ್ ಆಡಿಷನ್ ಕಮ್ಯುನಿಕೇಷನ್ ಅಂತ ಇದೆ ಅಲ್ವಾ. ಇಲ್ಲಿ ಒಂದು ಬಾಕ್ಸ್ ಥರ ಬಂದು ಅದ್ರ ಕೆಳಗಡೆ ವೆರಿಫೈ OTP ಅಂತ ಇರುತ್ತೆ. ನೀವು ಆ OTP ನಂಬರ್ನ ಅಲ್ಲಿ ಹಾಕ್ಬಿಟ್ಟು ವೆರಿಫೈ ಕೊಟ್ಕೊಳ್ಳಿ, ಸರಿನಾ. ನೆಕ್ಸ್ಟ್ ಅಪ್ಲಿಕ್ಯಾಂಟ್ ನೇಮ್ ಅಂದರೆ ನಿಮ್ಮ ನೇಮ್ ಇಲ್ಲಿ ಮೆನ್ಷನ್ ಮಾಡಿ. ಏಜ್ ಬಂದು 18 ಆರ್ ಎಬೋ ಇರಬೇಕು, 18ಗಿಂತ ಕೆಳಗಡೆ ಇರಬಾರ್ದು. 18, 19 ಈ ಥರ 18ಗಿಂತ ಮೇಲೆ ಇರಬೇಕು. ಅವರು ಇಲ್ಲಿ ಏಜ್ ಅಪ್ಲೈ ಮಾಡ್ಕೊಳ್ಳಿ. ಮತ್ತು ಇಮೇಲ್ ಅಡ್ರೆಸ್ ನಿಮ್ಗೆ ಯಾವುದು ಕನ್ವೀನಿಯೆಂಟ್ ಆಗಿರುತ್ತೋ ಇಮೇಲ್, ಅಂದರೆ ಇಮೇಲ್ಗೆ ಏನೊಂದು ಈ ಕಡೆ ಆಡಿಷನ್ಗೆ ಏನಾದರೂ ನೀವು ಸೆಲೆಕ್ಟ್ ಆಗಿದ್ರೆ ಅವರು ಮೇಲ್ ಕಳಿಸ್ತಾರೆ. ಸೊ ಅದಕ್ಕೋಸ್ಕರ ಮೇಲ್ ಯಾವತ್ತಿದ್ರೂ ನಿಮಗೆ ಕನ್ವೀನಿಯೆಂಟಾಗಿ ಇರಬೇಕು. ಯಾವಾಗೂ ಆ ಮೇಲಲ್ಲಿ ಮೆಸೇಜಸ್ ಬರ್ತಾಯಿದ್ರೆ ನೀವು ನೋಡೋದಕ್ಕೆ ಆಗಬೇಕು ಅಂತ ಮೇಲ್ನ ನೀವು ಇಲ್ಲಿ ಕೊಟ್ಕೊಳ್ಳಿ. ಮತ್ತು ಅಡ್ರೆಸ್ಸು, ನೀವು ಎಲ್ಲಿಂದ ಬಿಗ್ ಬಾಸ್ ಆಡಿಷನ್ಗೆ ಅಪ್ಲೈ ಮಾಡ್ತಿದ್ದೀರಾ ಅನ್ನೋ ಅಡ್ರೆಸ್ ಒಂದು ಕೊಟ್ಕೊಳ್ಳಿ. ಮತ್ತು ಇನ್ನೊಂದು ಮೇನ್ ಏನಂದರೆ, ಇದು ಎಲ್ಲ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆನೇ ಒಂದು 3 ಮಿನಿಟ್ಸು ನೀವು ಯಾಕೆ ಬಿಗ್ ಬಾಸ್ಗೆ ಹೋಗಬೇಕು ಅನ್ನೋದನ್ನು ಒಂದು ವಿಡಿಯೋ ಮಾಡಿ ಇಟ್ಕೊಂಡು, ಅದು 50 MBನಲ್ಲಿರಬೇಕು. ಅದನ್ನು ಇಲ್ಲಿ ವಿಡಿಯೋನ ಡ್ರ್ಯಾಪ್ ಯುವರ್ ವಿಡಿಯೋ ಹಿಯರ್ ಟು ಟ್ಯಾಪ್ ಟು ಬ್ರೌಸ್ ಅಂತ ಇದೆ ಅಲ್ವಾ, ಇಲ್ಲಿ ನಿಮ್ಮ ವಿಡಿಯೋನ ಅಪ್ಲೋಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಏನಂದರೆ ಗಾಯ್ಸ್, ಯು ಕನ್ಫರ್ಮ್ ದಟ್ ಯು ಆರ್ ಆ್ಯನ್ ಇಂಡಿಯನ್ ಸಿಟಿಜನ್ ಎಬೋವ್ ದಿ ಏಜ್ ಆಫ್ 18 ಇಯರ್ಸ್ ಆ್ಯಂಡ್ ಲೀಗಲಿ ಎಲಿಜಿಬಲ್ ಟು ಪಾರ್ಟಿಸಿಪೇಟ್ ಇನ್ ದಿ ಶೋ ಬಿಗ್ ಬಾಸ್ ಆಡಿಷನ್ಸ್ ಅಂತ ಇದೆ ಅಲ್ವಾ. ಇಲ್ಲಿ ಎಸ್ ಐ ಅಗ್ರಿ ಅಂತ ಕೊಟ್ಕೊಳ್ಳಿ. ಮತ್ತು 2ನೇ ಪಾಯಿಂಟ್ ಇದೆ, ಇದೆಲ್ಲ ನೀವು ನೋಟಿಸ್ ಇದು. ಸೊ ಪ್ರೈವೇಸಿ ನೋಟಿಸ್ನ ಇದೆಲ್ಲ ಒಂದ್ಸರಿ ಓದ್ಕೊಂಡು ಎಸ್ ಐ ಅಗ್ರಿ ಅಂತ ಕೊಟ್ಕೊಳ್ಳಿ. ಇದೆಲ್ಲ ಆದಮೇಲೆ ಗೈಸ್ ಸಬ್ಮಿಟ್ ಯುವರ್ ಆಡಿಷನ್ ಅಂತ ಕೊಟ್ಕೊಳ್ಳಿ. ಅಷ್ಟೇ, ಇನ್ನೇನಿಲ್ಲ, ಸಿಂಪಲ್, ಈಸಿಯಾಗಿದೆ. ಇನ್ನೊಂದು ಏನಂದರೆ, ಇದನ್ನು ನೀವು ಅಪ್ಲೈ ಮಾಡಿರ್ತೀರಲ್ವ, ಬಿಗ್ ಬಾಸ್ ಆಡಿಷನ್ಗೆ ಅಪ್ಲೈ ಮಾಡಿದ್ದಾದಮೇಲೆ ನೀವೇನಾದರೂ ಒಂದು ವೇಳೆ ಆಡಿಷನ್ಗೆ ಸೆಲೆಕ್ಟ್ ಆಗಿದ್ರೆ ಅವರು ನಿಮ್ಮ ಮೇಲ್ಗೆ ಒಂದು ಮೇಲ್ ಕಳಿಸ್ತಾರೆ, ಮೆಸೇಜ್ ಥರ ಮೇಲ್ ಕಳಿಸ್ತಾರೆ, ಒಂದು ವೇಳೆ ಸೆಲೆಕ್ಟ್ ಆಗಿದ್ದರೆ. ಇಲ್ಲ ಅಂದರೆ ಇಲ್ಲ, ಅಷ್ಟೇ ಗೈಸ್. ನೋಡಿದ್ರಲ್ಲ, ಗೊತ್ತಾಯ್ತಲ್ವ ನಿಮಗೆ ಯಾವ ಥರ ಅಪ್ಲೈ ಮಾಡಬೇಕು ಅಂತ. ಇಷ್ಟೇ ಗೈಸ್, ಸಿಂಪಲ್, ಈಸಿಯಾಗಿ ಅಪ್ಲೈ ಮಾಡ್ಕೋಬೋದು. ಓಕೆನಾ. ಓಕೆ ಗೈಸ್, ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್.